ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪರ್ಧಾ ಅರಿವು ಜೂನ್ ಮಂತು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು. ಈ ಜೂನ್ ಮಂತಲ್ಲಿ ಬಂದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಈ ಮ್ಯಾಗ್ಝಿನನ್ನು ನೀವು ಎಲ್ಲ ಪೇಜನ್ನು ಓದುವ ಅವಶ್ಯಕತೆ ಇರಲ್ಲ, ಮತ್ತು ಲೈನ್ ಟು ಲೈನ್ ಎಲ್ಲ ಓದುವ ಅವಶ್ಯಕತೆ ಇರಲ್ಲ. ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಎಕ್ಸಾಮ್ಗೆ ಅದನ್ನು ಮಾತ್ರ ನೀವು ಸ್ಟಡಿ ಮಾಡ್ತಾ ಹೋಗಬೇಕು. ಎಕ್ಸಾಮಲ್ಲಿ ಅದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, 75ನೇ ವಾರ್ಷಿಕೋತ್ಸವ ಇದು ಇಂಪಾರ್ಟೆಂಟ್. ಯಾವಾಗಂದರೆ 25 ಮತ್ತು 50, 75, 100 ಇರ್ತದಲ್ಲ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟು. ಇದು ಇಂಪಾರ್ಟೆಂಟ್ ಇದೆ. ಏನಪ್ಪ ಅಂದರೆ ಸೋಮನಾಥ ದೇವಾಲಯ ಎಲ್ಲಿದೆ? ಗುಜರಾತ್ನಲ್ಲಿದೆ. ಇದಕ್ಕೆ 75ನೇ ವರ್ಷವಾಗಿದೆ. ಇಲ್ಲಿ ಏನು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ಗೆ ಅಂದರೆ ದೇವಾಲಯದ ವಾಸ್ತುಶಿಲ್ಪಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ, ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಈ ದೇವಾಲಯವನ್ನು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಇದನ್ನು ಕೈಲಾಸ ಮಹಾಮೇರು ಪ್ರಸಾದ ಶೈಲಿ ಎಂದು ಕರೆಯುತ್ತಾರೆ. ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪಗಳೆರಡ ಸುಂದರ ಸಮ್ಮಿಶ್ರವಾದ ವೇಸರ ಶೈಲಿಯ ಈ ಪ್ರಮುಖ ಲಕ್ಷಣವನ್ನು ಹೊಂದಿದೆ. ಅಂದರೆ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ, ಈ ಎರಡರನ್ನು ಸೇರಿಸಿ ವೇಸರ ಶೈಲಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಇದು ಇಂಪಾರ್ಟೆಂಟು. ಎಲ್ಲಿದೆ? ಇದು ಗುಜರಾತಿನಲ್ಲಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಕೂಡ. ಇಲ್ಲಿ ಕೆಳಗಡೆ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಇದರ ಮೇಲೆ ನಾನು ಇಂಪಾರ್ಟೆಂಟನ್ನು PDF ಮಾಡಿದ್ದೀನಿ. ಅಂದರೆ ಇದರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಇದೆಯಲ್ಲ ಇದನ್ನು ಮಾತ್ರ ಸಪ್ರೇಟಾಗಿ ತೆಗೆದು ಅದನ್ನು PDF ಮಾಡಿದ್ದೀನಿ. ಅದರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಇಂಪಾರ್ಟೆಂಟು. ನಾನು ಓದುವಾಗ ಈ ರೀತಿ ನೋಟ್ಸನ್ನು ಮಾಡ್ಕೊಂಡಿರೋದು. ಅಬೌಟ್ ಮೀ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FDA ವಿಲೇಜ್ ಅಕೌಂಟೆಂಟು WRD. ಇವಾಗ ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ಜನವರಿಯಿಂದ ಜೂನ್ವರೆಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಮತ್ತು ಏನಾದರೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಟ್ಸ್ಗಳಾಗಿದ್ದರೆ ಮತ್ತು ಜನವರಿಯಿಂದ ಮೇವರೆಗೆ ಇಂಪಾರ್ಟೆಂಟ್ PDFಸ್ಗಳಾಗಿದ್ದರೆ, ನಾನು ಓದಿದಂಥ GK ನೋಟ್ಸು ಮತ್ತು ಕಮ್ಯುನಿಕೇಷನ್ ನೋಟ್ಸ್ ಏನಾದರೂ ಬೇಕಾದರೆ, ಇಲ್ಲ ಎಕ್ಸಾಮಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು, ಏನಾದರೂ ಗೈಡ್, ಏನಾದರೂ ನಿಮಗೆ ಹೆಲ್ಪ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗೊಂದಲ್ಲಿ ಮೆಸೇಜ್ ಮಾಡಿ, ಟೆಲಿಗ್ರಾಮಿಗೆ ಒಂದು ಮೆಸೇಜ್ ಮಾಡಿ. ಇಲ್ಲಿ ನೋಡಿ, ಇಂಪಾರ್ಟೆಂಟು ಈ ಟಾಪಿಕ್ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಕ್ವಶನ್ಸು ಕೇಳುತ್ತಾರೆ. ಅದಕ್ಕೋಸ್ಕರ ಇದರ ಹಿಸ್ಟ್ರಿ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ರಿಲೇಟೆಡ್. ಇದನ್ನು ನಾನು ಮ್ಯಾಗ್ಝಿನಲ್ಲಿ ಇರೋದಂತ ನಾವು ಈ ರೀತಿಯಾಗಿ ಬುಲೆಟ್ ಪಾಯಿಂಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ಈ ರೀತಿಯಾಗಿ ಬುಲೆಟ್ ಪಾಯಿಂಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋದು. ಇಷ್ಟನ್ನು ಕಲಿತ್ರೆ ಸಾಕು, ಇದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಈ ರೀತಿಯಾದಂಥ ನಿಮಗೆ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ಸ್ಟಡಿ ಮಾಡೋಣ. ಇದು ಎಕ್ಸಾಮ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಒಂದು ಸೆಕೆಂಡು. 75ನೇ ವಾರ್ಷಿಕೋತ್ಸವ ಸೋಮನಾಥ ದೇವಾಲಯ. ಇದು ನಿಮಗೆ ಇದೇ ರೀತಿ ನಾನು PDF ಜನವರಿಯಿಂದ ಜೂನ್ವರೆಗೆ ಮಾಡಿದ್ದೀನಿ. ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಒಂದು ಮೆಸೇಜ್ ಮಾಡಿ. ಮತ್ತು GK ನೋಟ್ಸ್, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಸೈನ್ಸು, ಹೊಸದಾಗಿ ಸೇರ್ಪಡೆಗೊಂಡಂತಹ ನೈತಿಕತೆ, ಕಂಪ್ಲೀಟ್ ಎಕ್ಸಾಮ್ಗೆ PC ಎಕ್ಸಾಮ್ಗೆ ಎಲ್ಲನೂ ಇಂಪಾರ್ಟೆಂಟ್ ಇರುವಂಥ GK ನೋಟ್ಸ್ ಕೂಡ ರೆಡಿ ಇದೆ. ಏನಾದರೂ ನಿಮಗೆ ಶಾರ್ಟ್ಕಟ್ ನೋಟ್ಸ್ ಬೇಕಾಗಿದ್ದರೆ ಕೂಡ ನೀವು ಮೆಸೇಜ್ ಮಾಡಬಹುದು. ಇಲ್ಲಿ ನೋಡಿ, ಸೋಮನಾಥ ದೇವಾಲಯ ವಾಸ್ತುಶಿಲ್ಪ. ದೇವಾಲಯವನ್ನು ಚಾಲುಕ್ಯ ಶೈಲಿ ನಿರ್ಮಿಸಲಾಗಿದೆ. ಇದನ್ನು ಕೈಲಾಸ ಮಹಾಮೇರು ಪ್ರಸಾದ ಶೈಲಿ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟು. ಇದು ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪಗಳ ಸಮ್ಮಿಶ್ರಣ ವೇಸರ ಶೈಲಿಯ ಲಕ್ಷಣವನ್ನು ಹೊಂದಿದೆ. ಮೋಸ್ಟ್ ಇಂಪಾರ್ಟೆಂಟು. ಈ ದೇವಾಲಯ ನಿರ್ಮಾಣಕ್ಕೆ ಪ್ರಮುಖವಾಗಿ ಮರಳುಗಲ್ಲನ್ನು ಅಂದರೆ ಸ್ಯಾಂಡ್ ಸ್ಟೋನನ್ನು ಬಳಸಿದ್ದಾರೆ. ಇದು ಭೌಗೋಳಿಕ ಲಕ್ಷಣ, ಜಿಯೋಗ್ರಾಫಿಕಲ್ ಸಿಗ್ನಿಫಿಕೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೂ ಕ್ವಶನ್ಸು ಕೇಳ್ತಾರೆ. ಒಂದು ಸೆಕೆಂಡ್, ಇದೇನಪ್ಪ ಇದು? ಭೌಗೋಳಿಕ ಲಕ್ಷಣ, ಭೌಗೋಳಿಕ ಮಹತ್ವ ಲಕ್ಷಣ. ದೇವಾಲಯವು ಗುಜರಾತಿನ ಸೌರಾಷ್ಟ್ರ ಕರಾವಳಿ ಪ್ರವಾಸ ಪಟ್ಟಣದಲ್ಲಿದೆ. ಇಂಪಾರ್ಟೆಂಟ್. ಇದು ಕಪಿಲ, ಹಿರಣ ಮತ್ತು ಸರಸ್ವತಿ ನದಿಗಳ ಅರಬ್ಬಿ ಸಮುದ್ರವನ್ನು ಸೇರುವ ಸಂಗಮ ಸ್ಥಳದಲ್ಲಿದೆ. ಇದು ಮೋಸ್ಟ್ ಇಂಪಾರ್ಟೆಂಟು. ನದಿಗಳು ಕೇಳ್ತಾರೆ. ಜ್ಯೋತಿರ್ಲಿಂಗವನ್ನು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗ ಅಥವಾ
ಬೆಳಕಿನ ಸ್ತಂಭ ಎಂದು ಪರಿಗಣಿಸಲಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿರುವ ಬಾಣಸ್ತಂಭವು ಒಂದು ಅದ್ಭುತ ಭೌಗೋಳಿಕ ಸೂಚಕವಾಗಿದೆ. ಈ ಬಿಂದುವಿನಿಂದ ದಕ್ಷಿಣ ಧ್ರುವದವರೆಗೆ ಸಮುದ್ರ ಮಾರ್ಗದಲ್ಲಿ 9,936 ಕಿಲೋಮೀಟರ್ ದೂರದವರೆಗೆ ಯಾವುದೇ ಭೂಪ್ರದೇಶವಿಲ್ಲ ಎಂಬುದು ಇದು ಸೂಚಿಸುತ್ತದೆ. ಇದು ಇಂಪಾರ್ಟೆಂಟು, ಕೆಳಗಡೆ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಇದು ಜಿಯೋಗ್ರಾಫಿಕಲ್ ಆಯಿತು. ಹಿಸ್ಟ್ರಿ ಬ್ಯಾಕ್ಗ್ರೌಂಡು ಕೂಡ ಇಂಪಾರ್ಟೆಂಟು. ಕ್ರಿಸ್ತ ಶಕ 1026ರಲ್ಲಿ ಮಹಮ್ಮದ್ ಗಜ್ನಿ ಈ ದೇವಾಲಯದ ಮೇಲೆ ಮೊದಲ ಬಾರಿಗೆ ದಾಳಿ ನಡೆಸಿದ್ದನು. ಇಂಪಾರ್ಟೆಂಟು, ನಡೆಸಿದನು. 1026, 1297, 1394 ಮತ್ತು 1706ರಲ್ಲಿ ಸೋಮನಾಥ ದೇವಾಲಯವನ್ನು ಪದೇ ಪದೇ ಲೂಟಿ ಮಾಡಿ ಧ್ವಂಸಗೊಳಿಸಲಾಗಿದೆ. ಇಂಪಾರ್ಟೆಂಟು. ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರುಜ್ಜೀವನ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಇಂಪಾರ್ಟೆಂಟು. ಯಾರು ಅಂತ ಕೇಳ್ತಾರೆ. 1951 ಮೇ 11ರಂದು ಭಾರತದ ಅಂದಿನ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನೂತನ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದರು. ಇಷ್ಟು ಇಂಪಾರ್ಟೆಂಟು. ಎಕ್ಸಾಮ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಾನು ಈ ರೀತಿ PDF ಮಾಡಿದ್ದೇನೆ. ಇದೇ ರೀತಿ ನಿಮಗೆ ಜನವರಿಯಿಂದ ಜೂನ್ವರೆಗೆ ಇಂಪಾರ್ಟೆಂಟ್ಗಳಿವೆ, ನೋಟ್ಸ್ಗಳಿದ್ದಾವೆ. GK ಕೋರ್ಸು ನೋಟ್ಸು ಕೂಡ ಇದೆ. ಕಂಪ್ಲೀಟಾಗಿ ನಿಮಗೆ ಇದೇ ರೀತಿ ನೋಟ್ಸ್ ಮಾಡಿರೋದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ನಾನು ಅದರಲ್ಲಿ ಜಾಸ್ತಿ ಏನೂ ಸೇರ್ಸೋಕ್ಕೆ ಹೋಗಿಲ್ಲ. ಎಕ್ಸಾಮಿಗೆ ಏನು ಬೇಕಲ್ಲ ನೀವು ಸ್ವಲ್ಪ ಹೋದರೆ ಅದು ಎಕ್ಸಾಮಲ್ಲಿ ಬಂದಿರಬೇಕು. ಇದೇನಪ್ಪ ಚಾರ್ಜ್ ಮತ್ತು ಚಾರ್ಜ್ ಲೋ ಆಯಿತು. ಸರಿ ಆಯಿತು. 12 ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಮೊದಲನೇ ಜ್ಯೋತಿರ್ಲಿಂಗ ನೋಡ್ಕೊಳ್ಳಿ. ಇದಕ್ಕೆ ಇವಾಗ 75 ವರ್ಷವಾಗಿದೆ. 70 ಎಲ್ಲಿದೆ? ಗುಜರಾತ್ನಲ್ಲಿದೆ. ಅದೇ ಇದನ್ನು ನೆನಪಿಟ್ಕೊಳ್ಳಿ. ಅದೇ ಇವನು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಕೇಳ್ತಾರೆ. ಎದಕ್ಕೆ ಕೇಳ್ತಾರಪ್ಪ ಅಂತಾರೆ, ಇದಕ್ಕೆ 75 ವರ್ಷವಾಗಿದೆಯಲ್ಲ ಅದಕ್ಕೋಸ್ಕರ. ಇದೆಲ್ಲನೂ ಕೂಡ ನೋಡ್ಕೊಳ್ಳಿ. ಯಾವ ರಾಜ್ಯದಲ್ಲಿದೆ, ಯಾವ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗಗಳು. ಅದೇ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳ್ಬೋದಂಥ ಕ್ವಶನ್ಸ್ಗಳು ನೋಡಿ. ಇದರ ಮೇಲೆ ಸೋಮನಾಥ ದೇವಾಲಯ ವಾಸ್ತುಶಿಲ್ಪವು ಯಾವ ಶೈಲಿಯ ಮಿಶ್ರಣವಾಗಿದೆ? ಯಾವ ಶೈಲಿಯ ಮಿಶ್ರಣ? ನಾಗರ ಮತ್ತು ದ್ರಾವಿಡ. ಇದು ನಾಗರ, ಉತ್ತರ ದ್ರಾವಿಡ, ದಕ್ಷಿಣ ಶೈಲಿ. ಇಷ್ಟು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಸೋಮನಾಥ ದೇವಾಲಯವನ್ನು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ? ಯಾವುದು? ವೇಸರ ಶೈಲಿಯಲ್ಲಿ. ಸೋಮನಾಥ ದೇವಾಲಯವು ಯಾವ 3 ನದಿಗಳ ಸಂಗಮ ಸ್ಥಳದಲ್ಲಿದೆ? ನೋಡಿ ಎಷ್ಟು ಇಂಪಾರ್ಟೆಂಟ್. ಕಪಿಲ, ಹಿರಣ, ಸರಸ್ವತಿ. ನೆಕ್ಸ್ಟ್, ಮಹಮ್ಮದ್ ಗಜ್ನಿ ಬಂದು ನೋಡ್ರಿ. ಮಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ಮೊದಲ ಬಾರಿಗೆ ದಾಳಿ ನಡೆಸಿದ ವರ್ಷ ಯಾವುದು ಅಂತ ಕೇಳಿದರೆ 1026ರಲ್ಲಿ. ಸೋಮನಾಥ ದೇವಾಲಯ ಪುನರ್ನಿರ್ಮಾಣ ಕಾರ್ಯಕ್ರಮಕ್ಕೆ ಸ್ವಾತಂತ್ರ್ಯದ ನಂತರ ಚಾಲನೆ ನೀಡಿದವರು ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ನೂತನ ಸೋಮನಾಥ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆಯನ್ನು 1951ರಲ್ಲಿ ನೆರವೇರಿಸಿದವರು ಯಾರು ಅಂತ ಕೇಳಿದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೋಮನಾಥ ದೇವಾಲಯವು ಯಾವ ರಾಜ್ಯದ ಕರಾವಳಿಯಲ್ಲಿದೆ? ಗುಜರಾತ್ ರಾಜ್ಯದ ಕರಾವಳಿಯಲ್ಲಿದೆ. ನೆಕ್ಸ್ಟ್ 8ನೇ ಕ್ವಶನ್. ಸೋಮನಾಥ ದೇವಾಲಯ ನಿರ್ಮಾಣಕ್ಕೆ ಯಾವ ಕಲ್ಲನ್ನು ಪ್ರಮುಖವಾಗಿ ಬಳಸಲಾಗಿದೆ? ಯಾವುದು? ಮರಳುಗಲ್ಲು, ಸ್ಯಾಂಡ್ಸ್ಟೋನ್. ಈ ಕೆಳಗಿನವುಗಳಲ್ಲಿ ಯಾವುದು ಸೋಮನಾಥ ದೇವಾಲಯದ ವಾಸ್ತುಶಿಲ್ಪವನ್ನು ಕೈಲಾಸ ಮಹಾಮೇರು ಪ್ರಸಾದ ಶೈಲಿ ಎಂದು ಕರೆಯುತ್ತಾರೆ? ನೋಡಿ, ಚಾಲುಕ್ಯರ ಶೈಲಿ. 10ನೇ ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟು. ಸೋಮನಾಥ ದೇವಾಲಯದಿಂದ ದಕ್ಷಿಣ ಧ್ರುವದವರೆಗೆ ಸಮುದ್ರ ಮಾರ್ಗದಲ್ಲಿ ಯಾವುದೇ ಭೂಪ್ರದೇಶವಿಲ್ಲ ಎಂಬುದು ಸೂಚಿಸಿದ ಸ್ತಂಭ ಯಾವುದು ಅಂತ ಕೇಳಿದರೆ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದೆನಲ್ಲ, ಇದು ಬಾಣ ಸ್ತಂಭ. ನೋಡಿ, ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳ್ತಾರೆ? ನಿವೃತ್ತ ನ್ಯಾಯಮೂರ್ತಿಗಳು PN ದೇಸಾಯಿ ಅವರು ನೇಮಕಾತಿಯಾಗಿದ್ದಾರೆ. ಇದು ಇಂಪಾರ್ಟೆಂಟು. ಇದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟನ್ನು ಈ ರೀತಿ ಬಾಕ್ಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಚಾರ್ಜು 5 ಪಾಯಿಂಟ್ ಅಷ್ಟೇ ಇದೆ. ಇವಾಗ ಮತ್ತೆ ವಾಯ್ಸು ಸ್ಲೋ ಆಗ್ತಾಯಿದೆ, ಅದಕ್ಕೋಸ್ಕರ ಚಾರ್ಜ್ 5 ಪಾಯಿಂಟ್ ಇದೆ, ವಾಯ್ಸು ಸ್ಲೋ ಆಗ್ತಾಯಿದೆ. ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈ ರೀತಿಯಾಗಿ ನೋಟ್ಸನ್ನು ನಾನು ಕಂಪ್ಲೀಟಾಗಿ ಮ್ಯಾಗ್ಜಿನನ್ನು ಮಾಡಿರೋದು. ಮತ್ತು ಅದೇ ರೀತಿ ನೋಡಿ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಕ್ವಶನ್ಸ್ ಕೂಡ ಹಾಕಿದೆ. ಇದೇ ರೀತಿ ನಿಮಗೆ ಕಂಪ್ಲೀಟ್ ಮ್ಯಾಗ್ಜಿನನ್ನು ಎಕ್ಸ್ಪ್ಲೇನ್ ಮಾಡಿರೋದು. ಜಾಗತಿಕ ಅರಣ್ಯ ಗುರಿಗಳ ವರದಿ ಇಂಪಾರ್ಟೆಂಟ್. 2026ರಲ್ಲಿ ಏನೋ ವರದಿ ನೀಡಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ. ಎಲ್ಲ ಇಂಪಾರ್ಟೆಂಟ್ ಈ ರೀತಿ ಹೈಲೈಟ್ ಮಾಡಿರೋದು. ನೆಕ್ಸ್ಟ್ ಆದಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ 10 ಕ್ವಶನ್ಸ್ ನಿಮಗೇನಂದರೆ ಕೆಳಗಡೆ ಹಾಕಿದ್ರಲ್ಲ MCQs, ಇದರಲ್ಲಿ ಆದರೂ ಕ್ವಶನ್ಸ್ ಬಂದಿರಬೇಕು. ಇಲ್ಲಾಂದರೆ ಮೇಲ್ಗಡೆ ಎಕ್ಸ್ಪ್ಲನೇಷನ್ ಮಾಡಿರ್ತೀನಲ್ಲ ಅಲ್ಲಿ ಆದರೂ ಕ್ವಶನ್ಸ್ ಬಂದಿರಬೇಕು. ಆ ದೃಷ್ಟಿಕೋನದಿಂದ ನಿಮಗೆ ಈ ಮೇಲ್ಗಡೆ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ,
ಕೆಳಗಡೆ ಇಷ್ಟು ಎಕ್ಸ್ಪ್ಲನೇಷನ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ. ಗಿರ್ ರಾಷ್ಟ್ರೀಯ ಉದ್ಯಾನ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇದು ಗುಜರಾತ್ನಲ್ಲಿದೆ. ಇಲ್ಲಿ ಒಂದು ಸಿಂಹಗಳ ಜಾಸ್ತಿ ಇಲ್ಲಿ ವಾಸಸ್ಥಾನ ಆಗಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಈ ರೀತಿ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಈ ದೃಷ್ಟಿ ಇಟ್ಕೊಂಡು ನಿಮಗೆ ಎಲ್ಲನೂ ಮ್ಯಾಗ್ಝಿನನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ವಾಯ್ಸು ಸ್ಲೋ ಆಗಿ ಕೇಳ್ತದೆ. ಚಾರ್ಜು 5 ಪಾಯಿಂಟ್ ಇದೆ. ಥ್ಯಾಂಕ್ ಯು. ಬಾಯ್.